ಅಣ್ಣ ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕು. ಏನು ಗೊತ್ತಾ, ನಮ್ಮ ವಾಣಿಗೆ ತುಂಬ ಅನ್ಯಾಯ ಆಗ್ತಾಯಿದೆ. ತುಂಬಾನ ರಘುವಿಂದ ಮೋಸ ಆಗ್ತಾಯಿದೆ. ಅವನು ಯಾರು ಹೇಳೋರು ಕೇಳೋರು ಯಾರೂ ಇಲ್ಲ ಅಂತೇಳಿ ತುಂಬ ಮೋಸ ಮಾಡ್ತಾ ಇದ್ದಾನೆ ಅಣ್ಣ. ಆ ಅಮೃತನ ಜೊತೆ ಸೇರ್ಕೊಂಡು, ಆ ಕವಿತಕ್ಕನ ಮಗಳು ಅಮೃತ ಇದ್ದಾಳಲ್ಲ, ಆ ಅಮೃತನ ಜೊತೆ ಸೇರಿಕೊಂಡು ನಮ್ಮ ವಾಣಿಗೆ ತುಂಬ ಮೋಸ ಮಾಡ್ತಾ ಇದ್ದಾನೆ. ನನಗೆ ನೋಡ್ಬಿಟ್ಟು ಭಾಳ ಬೇಜಾರಾಯಿತು. ನಾನು ನೋಡ್ತಾ ಇದ್ದೀನಿ ವಾರದಿಂದನೂ ನೋಡಿ ನನಗೆ ಭಾಳ ಬೇಜಾರಾಗ್ಬಿಡ್ತು. ಏನು ಮಾಡೋಕ್ಕಾಗುತ್ತೆ, ಏನೋ ಒಂದು ತಪ್ಪು ಮಾಡಿದ ಮಾತ್ರಕ್ಕೆ ನಾವು ಹಿಂಗೆಲ್ಲ ಮಾಡೋದು ಸರಿ ಇಲ್ಲ ಅಂತ ಅನ್ನಿಸ್ತೈತೆ. ಹೋಗಿ ನಮ್ಮ ವಾಣಿಗೆ ನಾವು 3 ಜನನೂ ಹೋಗಿ ಸಪೋರ್ಟ್ ಮಾಡೋಣ ಅಂತ ನೆನ್ನೆ ಹೋಗಿ ಸರಿಯಾಗಿ ಬೈದು ಬಂದಿದ್ದೀನಿ. ಯಾಕೆ ರಘು, ಯಾಕೆ ಹಿಂಗೆ ಮಾಡ್ತಾ ಇದೀಯಾ? ನೀನು ಏನಾದರೂ ಮಾಡಿದ್ಯಾ ಅಂದ್ರೆ ಸರಿ ಇರೋದಿಲ್ಲ ಅಂತೇಳಿ ಸರಿಯಾಗಿ ಮಾತಾಡಿದ್ದೀನಿ. ಏನು ಮಾಡ್ತಿರೋ ನೀವೇನು ಹಿಂಗೆ ಅಂತ ಬಾಯಿಗೆ ಬಂದಂಗೆ ಮಾತಾಡಿದ್ದಾನೆ. ಅದಕ್ಕೆ ನಾನು ನೀನು ಹೋಗಿ ಅನಿಲಣ್ಣನ ಹತ್ರನ ಮಾತಾಡಿ ಅದೇನು ಸರಿಯಾಗಿ ಬಿಗಿ ಮಾಡೋಣ ಅಣ್ಣ. ಇಲ್ಲ ಇದ್ರೆ ಇರ್ಬೋದು, ಹೋದ್ರೆ ಹೋಗ್ಬೋದು. ಎರಡರ ಒಂದು ತೀರ್ಮಾನ ಮಾಡಬೇಕಿಲ್ಲ, ಬಿಡಬಾರ್ದು. ಅನಿಲನು ಡಯ ಇಬ್ಬರು ಒಪ್ಕೊಂಬಲ್ಲ ಕಣಪ್ಪ. ಅವರಿಬ್ರು ಒಪ್ಪೋದು ಭಾಳ ಕಷ್ಟ ಐತೆ. ನಾವೇನೋ ಹೋಗ್ತೀವಿ ಬಿಡತ್ತಾಗೇನೋ. ನಾನು ಆವಾಗಲೇ ಹೇಳ್ದೆ, ಬಿಡತ್ಲಾಗೇನೋ ಹೋಗಿ ಆಗೈತೆ ತಣೆ ಬರ, ಹೋಗೇನೋ ಆಗಿ ಚೆನ್ನಾಗಿದ್ರೆ ಸಾಕು ಅಂದ್ಕೊಂಡ್ವಿ. ಏನು ಮಾಡೋಕ್ಕಾವತ್ತು ಬಿಡು, ಅನ್ಭವಿಸವ್ರೆ. ಆಗಬಾರ್ದು ಅಂಬೋದು ಅದಕ್ಕೂ ಗೊತ್ತಾಗೈತೆ. ಬಿಡು, ಇನ್ನೇನು ಕರ್ಕೊಂಬಂದು ಕರೆದು ಅದು ಕಳಿಸು ಅಂತ ನಾನು ಹೇಳ್ದೆ. ಇಲ್ಲ ಇಲ್ಲ ಅಂತ ಗಂಡ ಹೆಂಡ್ತಿ ಒಪ್ಪಲಿಲ್ಲ. ಅವ್ರು ಒಪ್ಪಬೇಕಲ್ಲ, ಅವ್ರನ್ನ ಕೇಳ್ಬೇಕಪ್ಪ ಒಂದು ಮಾತು. ಅದಕ್ಕೆ ಬಾಣ ನಿನ್ನ ಮಾತು ಕೇಳ್ತಾನೆ. ಅದಕ್ಕೇ ನಾನು ಅವನಿಗೆ ನೀನಾದರೆ ಹೇಳ್ತೀಯಾ ಅಂತೇಳಿ ಅದಕ್ಕೆ ನಾನು ನಿನ್ನ ಹುಡ್ಕೊಂಬಂದೆ. ಬಾ ಒಂದು ಮಾತು ಹೇಳು. ಅದಕ್ಕೆ ಹಂಗಂದೆ ಅಂತ ಅಂತು. ನೀನು ಒಂದು ಮಾತು ಹೇಳಿರೆ ಮೂವರು ಹೋಗಿ ಸರಿಯಾಗಿ ಅವನಿಗೆ ಸರಿಯಾಗಿ ಹೇಳಿ ಬರೋಕ್ಕಾಗುತ್ತೆ. ಯಾರೂ ಇಲ್ಲ ಅಂತ ನೀನು ಹೆಂಗ ಅಂತೀಯ, ನಾವು ಒಯ್ದೀವಿ ಕಣೋ, ಇನ್ಮೇಲೆ ಇರ್ತೀವಿ. ಏನೋ ಸ್ವಲ್ಪ ನಾವು ನಮ್ಮ ಅಮ್ಮನ ಹಿಂಗೆ ಮಾಡ್ತೋ ಅಂತೇಳಿ ಬೇಜಾರ ಮಾಡ್ಕೊಂಡಿದ್ವಿ. ಇನ್ಮೇಲೆ ನಮ್ಮ ಅಮ್ಮನ ಸಪೋರ್ಟಿಂಗ್ ನಾವು ಒಯ್ದೀವಿ. ನೀನೇನಾದರೂ ಇಂಥದ್ದೆಲ್ಲ ಅವತಾರಗಳು ಮಾಡಿದ್ವಿ ಅಂದರೆ ನಿನಗೇನೋ ಗ್ರಾಚಾರ ನೆಟ್ಗಿರೋದಿಲ್ಲ ಅಂತೇಳಿ ಹೇಳೋಣ ಬಾ. ಗಿರ್ಜಿಂಬೆ ಏನಂತ ಅದೇ ನನಗೆ ಟೆನ್ಷನ್ ಆಗಿರೋದು. ನಾವೇನೋ ಹೆಂಗ ಹೋಗ್ತೀವಿ, ನಮ್ಮ ಗಿರ್ಜಿಂಬೆ ಬೇಜಾರಾಗ್ತಾಳೆ ಅಂತ. ಇಲ್ಲ ಬಾರಣ, ನಮಗೆ ಜಿಮ್ಮೇನು ಬೇಜಾರಾಗಲ್ಲ. ನಾನೆಲ್ಲ ಹೇಳ್ತೀನಿ. ಬಿಡಮ್ಮ ಅತ್ತ, ಅವ್ನಿಗೆ ಸರಿಯಾಗಿ ಬುದ್ಧಿ ಕಲಿಸಿದ್ರೆ ಆಯ್ತು, ಹಿಂಗಾಗೈತೆ ಅಂತೇಳಿ ಎಲ್ಲ ಹೇಳಿದ್ರೆ ಅರ್ಥ ಮಾಡ್ಕೊಂತಾಳೆ. ಎಲ್ಲಿಗೆ ಹೋದ್ರಪ್ಪ ಆ ಹುಡುಗರು? ಇಲ್ಲೆಲ್ಲ ಹೋದ್ರೇನೆ, ಇಲ್ಲೆಲ್ಲ ಹೋಗಿ ಬರ್ತೀನಿ ಕಣಪ್ಪ ಅಂತ ಹೇಳೋದಮ್ಮ. ಇಲ್ಲೆಲ್ಲ ಆಡೋಕ್ಕೋಗಿರ್ಬೇಕು. ಏನು ಅವಕ್ಕೂ ಬೇಜಾರ. ನಾನು ಜಾಸ್ತಿ ಟಿ ವಿ ನೋಡಬೇಡ್ರಿ ಅಂತ ಬೈದೆ. ಇಲ್ಲೆಲ್ಲ ಆಡೋಕ್ಕೆಲ್ಲ ಹೋಗಿರ್ಬೇಕೇನ. ಊಟ ಮಾಡೋಕ್ಕೆ ನಾನು ಕರೆಯೋಣ ಅಂತ ಬಂದೆ. ಎತ್ಲಾಗ ಹೋಗ್ಯಾವ ಹುಡುಗರು? ಯಾಕೆ ಅಣ್ಣ ಇನ್ನೂ ಓನಿಲ್ಲ ಬರ್ತಾ ಇದ್ದಾರೆ. ಏನಪ್ಪ ಏನು ಮಾಡ್ತೀರಾ? ಏನಿಲ್ಲಣ್ಣ, ಈಗ ಸುಮ್ಮನೆ ಕೂತ್ಕೊಂಡಿದ್ವಿ. ಏನಕ್ಕೆ ಬರ್ರಿ ಒಳಕ್ಕೆ ಊಟ ಮಾಡಿ ಬರ್ರಿ. ಊಟ ಏನು ಬೇಡಪ್ಪ, ನಾನು ಯಾತ ಮಾತಾಡಬೇಕಾಗಿತ್ತು, ಅದಕ್ಕೆ ಅಣ್ಣನ ಕರ್ಕೊಂಡು ಬಂದೆ. ಮತ್ತು ವಾಣಿಗೆ ನಾವು ಸಹಾಯಕ್ಕೆ ಹೋಗೋಣ, ಹೇಳೋಣ. ಹೋಗಿ ಆ ರಘುಗೆ ಸರಿಯಾಗಿ ವಾರ್ನಿಂಗ್ ಮಾಡೋಣ. ನನ್ನ ಮಗ ಬೋಲು ಮೀರವನೆ, ನಿನ್ಗೆ ಯಾರು ಇಲ್ಲ ಕಣೆ, ನಿನಗೆ ಯಾರು ಮಾತಾಡಿಸ್ತಾರೆ? ನಿಮ್ಮ ಅಪ್ಪಯ್ಯ, ನಿಮ್ಮ ಅಮ್ಮಯ್ಯ, ನಿಮ್ಮ ದೊಡ್ಡಪ್ಪಯ್ಯ, ನಿಮ್ಮ ಚಿಕ್ಕಪ್ಪ ಯಾವನು ಮಾತಾಡ್ಸಲ್ಲ ಕಣೆ ನಿನ್ನ ಅಂತೇಳಿ ಯಾವಾಗಲೂ ಮಾತಿಗೂ ಬೈತಾ ಇರ್ತಾನೆ. ಅದಕ್ಕೇ ಹೋಗೋಣ ನಮ್ಮ ವಾಣಿಗೆ ನಾವು ಸಪೋರ್ಟಿವ್ ಆಗಿ ನಿಂತ್ಕೊಂಬನ. ಏನಾನ ಹಿಂಗೆ ಮಾಡಿದ್ದೆ ಅಂದ್ರೆ ಸರಿಯಾಗೋದಿಲ್ಲ ನೋಡು ಅಂತೇಳಿ ಸರಿಯಾಗಿ ಹೋಗುತ್ತೆ ಬರೋಣ. 3 ಜನನೂ ಹೋಗೋಣ ಬಾಣ. ಏನು ಮಾಡೋಕ್ಕಾವತ್ತು, ವಾಣಿ ತಪ್ಪು ಮಾಡೈತೆ, ಏನು ಮಾಡೋಕ್ಕಾಗಲ್ಲಣ್ಣ. ನೋಡಿದ್ರೆ ನನಗೆ ನಿಜವಾಗ್ಲೂ ಮನ್ಸಿಗೆ ಭಾಳ ಬೇಜಾರಾಗುತ್ತೆ. ಬಿಡು ಹೋಗವಳೆ, ಆಗಿದ್ದಾಳೆ, ಅನುಭವಿಸ್ಕೊಂಬ್ಲಿ. ಇವಾಗ ಅವಳಿಗೆ ಗೊತ್ತಾಗುತ್ತೆ. ಬಿಡೋಣ, ನೀನು ಯಾಕೆ ಟೆನ್ಷನ್ ತಗೊಂತೀಯ? ಅಯ್ಯೋ ಅವ್ರಿಗೆಲ್ಲನ ಒನಿಲ್ಲ, ನೀನು ಟೆನ್ಷನ್ ತಗೊಳಕ್ಕೆ ಹೋಗ್ಬೇಡ, ಅನುಭವಿಸ್ಬೇಕು. ಹೋಗಿ ಆಗಿದ್ದಕ್ಕೆ ಸರಿಯಾಗಿ ಆಯ್ತಲ್ಲಪ್ಪ ಇವತ್ತು ಅಂತೇಳಿ ಅವರು ಪಶ್ಚಾತ್ತಾಪ ಪಡಬೇಕು, ಅನುಭವಿಸ್ಬೇಕು. ಅದ್ರ ಕಷ್ಟ ಏನಂತ ಗೊತ್ತಾಗಬೇಕು. ಸುಮ್ಕಿರಿ, ಕರ್ಕೊಂಬರೋದು ಬೇಡ, ಮಾತಾಡ್ಸೋದು ಬೇಡ, ಏನು ಬೇಡ. ಅನುಭವಿಸ್ಲೇಳಿ. ನಾವು ಯಾವತ್ತೂ ಆಲೇ ಮರ್ತ್ಕೊಬಿಟ್ಟಿದ್ದೀವಿ. ನಾವು ಕರೆಯೋಕ್ಕೂ ಹೋಗಲ್ಲ, ನಾವೇನು ಹೇಳೋಕ್ಕೆ ಹೋಗಲ್ಲ. ಅಂಬ್ಲೇಳೆಲ್ಲ ಅನ್ನಿಸ್ಕೊಂಡು ಅಂತಾರೆ ಹಿಂದೆ ಎಲ್ಲ ಬಿದ್ದಿರೋದಕ್ಕೆ ಗೊತ್ತಾಗುತ್ತೆ. ಅಲ್ಲಿಗೆ ಗೊತ್ತಾಗೈತೆ ಕಣೋ, ಅಲ್ಲಿಗೆ ಯಾವಾಗಲೂ ಗೊತ್ತಾಗೈತೆ. ನಾನು ಹಿಂಗೆ ಮಾಡಬಾರ್ದಾಗಿತ್ತು, ನಮ್ಮ ಅಪ್ಪ ನಮ್ಮ ಅಮ್ಮನ ಮಾತು ಕೇಳಬೇಕಾಗಿತ್ತು ಅಂತ ಅವಳಿಗೆ ಯಾವಾಗಲೂ ಗೊತ್ತಾಗೈತೆ. ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು? ಬಾ, ಗಿರ್ಜಿಂಬೆನ ಒಂದು ಮಾತು ಕೇಳ್ಕೊಂಡು ಹೋಗೋಣ. ಒಂದು ಮಾತು ಕೇಳೋಣ ಅದಲ್ಲೇ. ನಾವು ಗಿರ್ಜಿಂಬಿಗೆ ಹೇಳಿ ಹೋಗೋಣ, ನಮ್ಮ ಗಿರ್ಜಿಂಬೆದೇ ಇರೋದು. ಇಲ್ಲ ಕಣ್ಮಮ್ಮ, ಸುಮ್ಕಿರವ್ರೆಲ್ಲ ಬೇಜಾರಾಗ್ತಾರೆ. ಸುಮ್ಮನೆ ಯಾಕೆ? ನಮ್ಮ ಗಿರ್ಜಿಂಬೆ ಭಾಳ ಬೇಜಾರಾಗ್ತಾಳೆ. ನನಗೆ ಇಷ್ಟ ಇಲ್ಲ ಅಂತಾಳೆ ಅವಳು. ಭಾಳ ನಮ್ಮ ಗಿರ್ಜಿಂಬೆ ಮುಖ್ಯ, ನಮಗೇನು ಅವಳೇನು ಲೆಕ್ಕಿಲ್ಲ. ನಾವು ಅಲ್ಲೇನೆ ಅವಳನ್ನ ಮರ್ತ್ಕೊಂಡಿದ್ದೀವಿ. ಅವಳನ್ನ ತಿರ್ಗಾ ನಮ್ಮ ಫ್ಯಾಮಿಲಿಕ್ಕೆ ತರೋದು ಬೇಡ, ಸುಮ್ಮನೆ ಹಂಗಂದ್ರೆ ಹೆಂಗಮ್ಮ, ನೋಡ್ಕೊಂಡು ಇರೋಕ್ಕಾಗಲ್ಲ ನಮಗೆ. ಸುಮ್ಮನಿರ್ರಿ. ಏನು ಮಾಡೋಕ್ಕಾಗುತ್ತೆ? ತಪ್ಪು ಮಾಡೋರು ಮಾಡ್ತಾರಪ್ಪ ಎಲ್ಲನ. ಅದನ್ನೇ ಒಂದು ಇದು ಮಾಡ್ಕೊಂಡು ಹೋದ್ರೆ ಆಗುತ್ತಾ? ಏನು ಮಾಡೋಕ್ಕಾಗುತ್ತೆ? ಪಾಪ ಹುಡುಗಿ ಇವತ್ತು ಎಷ್ಟು ನೋವು ಅನ್ಭವಿಸ್ತಾ ಐತೆ. ನನಗೇನೋ ನೋಡಿ ಭಾಳ ಬೇಜಾರಾಗ್ತೈತೆ. ಹೋಗೋಣ, ಹೋಗಿ ಕರ್ಕೊಂಬರೋಣ, ಅವನಿಗೆ ಸರಿಯಾಗಿ ಹೇಳ್ಬರೋಣ. ಸರಿಯಾಗಿ ಹೇಳ್ಬೇಕಾ ನನ್ನ ಮಗುಗೆ? ಯಾರೂ ಇಲ್ಲ, ಏನು ಮಾಡೋಕ್ಕಾಗಲ್ಲ ಇವ್ರ ಕೈಲಿ ಅಂತ ತಿಳ್ಕೊಬಿಟ್ಟವನೆ. ನಮ್ಮನ್ನು ಸಾದ್ರೆ ತಗೊಂಡವನೇ. ಯಾರು ಬರೋಲ್ಲ, ನಿಮ್ಮ ಅಪ್ಪಯ್ಯ ಬರೋಲ್ಲ, ನಿಮ್ಮ ಅಮ್ಮಯ್ಯ ಬರೋಲ್ಲ, ನಿಮ್ಮ ಚಿಕ್ಕಪ್ಪ ಬರೋಲ್ಲ, ನಿಮ್ಮ ದಡಪ್ಪಯ್ಯ ಬರೋಲ್ಲ, ಯಾರೂ ಬರೋಲ್ಲ ಅಂತ ಶ್ರೀದೇವಿ ಅದಕ್ಕೂ ಅದನ್ನೇ ಹೇಳ್ತಾ ಇರೋದು. ಅದಕ್ಕೆ ಹೋಗ್ರಿ, ಇನ್ನೇನು ಮಾಡೋಕ್ಕಾಗುತ್ತೆ? ತಪ್ಪು ಆಗೈತೆ. ಇಷ್ಟು ದಿವಸ ಅವಳಿಗೆ ಅನುಭವಿಸಿರ್ತಾಳೆ, ಅವಳಿಗೆ ಗೊತ್ತಾಗಿರುತ್ತೆ ಯಾಕಾದ್ರೂ ಆದ್ನೋ ಅಂತ. ಕಷ್ಟ ಅನುಭವಿಸಿರ್ತಾಳೆ ಅಂತ ಹೇಳ್ತಾ ಇರೋದು. ಅವಳಿಗೂ ಬುದ್ಧಿ ಬಂದೈತೆ.
ಹೋಗ್ರಿ ನೀವೆಲ್ಲ ಸಪೋರ್ಟಿವ್ ಆಗಿ ನಿಂತ್ಕೊಳ್ರಿ ಅಂತ ಶ್ರೀದೇವಿ ಅತ್ಕೇನು ಅದನ್ನೇ ಹೇಳ್ತಾ ಐತೆ. ನಾವು ಆಲೆ ಯಾವತ್ತೋ ಮರ್ತ್ಕೊಂಡಿದೀವಪ್ಪ. ಹೋಗಿ ಇವಾಗ ಅವಳನ್ನ ನಾವು ಸಪೋರ್ಟ್ ಮಾಡೋಕ್ಕಾಗುತ್ತೆ? ನಮ್ಮ ಮಾತಾವತ್ತು ಕೇಳಲಿಲ್ವಲ್ಲ. ನಾನು ನಮ್ಮಯ್ಯಪ್ಪ ಕಾಲು ಹಿಡ್ಕೊಂಡಿದ್ದೀವಿ. ಬೇಡ ಕಣಮ್ಮ, ಹಿಂಗೆ ಮಾಡಬೇಡ ಕಣೆ ಅಂತೇಳಿ ಕಾಲು ಹಿಡ್ಕೊಂಡ್ರು ಹೋಗೋಳು ಮದುವೆ ಆದ್ಲಲ್ಲ, ನಮ್ಗೆ ಎಷ್ಟು ಬೇಜಾರಾಗಿಲ್ಲ, ಎಷ್ಟು ನಮ್ಗೆ ಹೊಟ್ಟೆ ಉರಿ ಹಾಕಿಲ್ಲ ಹೇಳು. ಅತ್ತಪ್ಪ ಹೋಸರು ಹಿಂಗೆ ಮಾತಾಡ್ತೀರಾ? ಅದೇ ನಮ್ಮ ಮನೆ ಗಂಡ ರಘು ಏನೋ ತುಂಬ ಇದು ಮಾಡ್ತಾ ಇದ್ದಾನಂತೆ. ಅದೇ ಕವಿತಾಕ್ಕನ ಮಗಳು ಅಮೃತನ ಜೊತೆಗೆ ಏನೋ ಮಾತಾಡಿಕೊಂಡು ಇವಳಿಗೇನೋ ತುಂಬ ಮೋಸ ಮಾಡ್ತಾ ಇದ್ದಾನಂತೆ ನಮ್ಮ ಅಣ್ಣಿಗೆ. ಅದಕ್ಕೇನೆ ನಿನ್ಗೆ ಯಾರು ಇದ್ದಾರೆ, ಯಾರು ಇಲ್ಲ, ನಿನಗೆ ಯಾರು ಇಲ್ಲ ಕಣೆ ಅಂತೇಳಿ ಬೈಕ್ ಬಂದಂಗೆ ಮಾತಾಡ್ತಾನಂತೆ. ಅದಕ್ಕೇನೆ ಹೋಗ್ತೀನಿ, ಹೋಗಿ ಸಹಾಯ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ನಮ್ಮ ಮನೇಲಿ ಬರ್ರಿ ಹೋಗೋಣ, ಹೋಗ್ಬಿಟ್ಟು ಅವನಿಗೆ ಸರಿಯಾಗಿ ಬಿಗಿ ಮಾಡೋಣ ಅಂತೇಳಿ ಮಾತಾಡ್ತಾ ಇದ್ದಾನೆ. ಅದಕ್ಕೆ ಇವರು ಒಪ್ತಿಲ್ಲ ಗಂಡ ಹೆಂಡ್ತಿ. ಅನ್ಭವಿಸ್ಬೇಕು ಪಾಪ, ಅವಳು ಎಂದಕ್ಕೆ ಅನ್ಭವಿಸ್ಬೇಕು, ಅನ್ಭವಿಸಿದ್ರೆ ಗೊತ್ತಾಗದ. ನಾನು ನೋಡ್ತೀನಲ್ಲ, ಮಾತಾಡ್ಸುತ್ತೇನೋ ನಮ್ಮ ಅಜ್ಜಿ ಅಂತ ನೋಡ್ತಾಳೆ, ನಾನು ಮಾತಾಡ್ಸಲ್ಲ. ನಾನು ಅಲ್ಲಾಸಿನೇ ಹೋದ್ರೆ ನಾನು ಅವಳು ಮಾತಾಡ್ಸಕ್ಕೆ ಬರ್ತಾಳೆ, ಮಾತಾಡ್ಸಲ್ಲ ಅಂಬೋದು ಗೊತ್ತು, ಸುಮ್ಮನೆ ಇರ್ತಾಳೆ. ಇವಾಗ ಆಲೇಲಿ ಅವಾಗ ಒಂದು 2 ದಿನ ಮಾತಾಡ್ಸಕ್ಕೆ ಬರೋಳು. ಇವಾಗ ಗೊತ್ತಾಗೈತೆ ಅವಳೇ ಅನ್ಭವಿಸಿರ್ತಾಳೆ. ನಮ್ಮ ಹುಡುಗನ ಆಗಿದ್ರೆ ಅಂತ ಚೆನ್ನಾಗಿರ್ಬೋದಾಗಿತ್ತು. ಇವತ್ತು ನೋಡಿ ಬೇಬೆಂಗಿ ಹೆಂಗೆ ಇದ್ದಾಳೆ. ನಮ್ಗೆ ಇದ್ದಿಮ್ಮೆ ಮಗನ ಮದುವೆ ಆಗಿದ್ರೆ ಇವತ್ತು ರಾಣಿ ಇದ್ದಂಗೆ ಇರ್ಬೋದಾಗಿತ್ತು. ಇವಾಗ ಗೊತ್ತಾಗೈತೆ ಕಣಮ್ಮ, ಏನು ಮಾಡೋಕ್ಕಾಗುತ್ತಮ್ಮ, ತಪ್ಪಾಗುತ್ತೆ. ಇವಾಗ ಪಾಪ ನಾವು ಹೋಗಿ ಸಹಾಯ ಮಾಡ್ದಲೆ ನನಗಂತೂ ಇವು 2-3 ದಿನ ಈ ವಾರದಿಂದ ನೋಡಿ 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 ನನಗೆ ಬೇಜಾರಾಗ್ಬಿಟ್ಟೈತೆ. ನನಗೆ ಮನಸ್ಸು ತಡೀತಾ ಇಲ್ಲ. ಅದಕ್ಕೆ ಏನು ಮಾಡೋದು ಬಿಡಿ, ಅದಕ್ಕೆ ಇಬ್ಬರು ಬರ್ರಿ 3 ಹೋಗೋಣ, ಹೋಗಿ ಸಹಾಯ ಮಾಡೋಣ. ಏನು ಮಾಡೋಕ್ಕಾಗುತ್ತೆ? ಅವ್ನಿಗೆ ಆವಾಗ ಭಯ ಇರುತ್ತೆ, ಅಯ್ಯೋ ಇವಳು ಸಪೋರ್ಟಿಗೆಲ್ಲ ಇದಾರಲ್ಲಪ್ಪ ಅಂತೇಳಿ ಭಯ ಇರುತ್ತೆ. ಏನು ಮಾಡ್ತಾನೆ ಮಾಡಲಿ ನೋಡೋಣ. ಅವನಿಗೆ ಸರಿಯಾಗಿ ಬುದ್ಧಿ ಕಲ್ಸೋಕ್ಕಾಗುತ್ತೆ. ನಮ್ಮ ಗಿರ್ಜಿಂಬೆಂಗೆ ಕೇಳಬೇಕಪ್ಪ. ಗಿರ್ಜಿಂಬೆಂಗೆ ಕೇಳ್ದೆ ಇಲ್ಲ ಅಂತ ನಾವಂತೂ ಹೋಗಲ್ಲ. ನಮ್ಮ ಗಿರ್ಜಿಂಬೆ ಒಪ್ಪಿದ್ರೆ ಮಾತ್ರ ಹೋಗ್ತೀವಿ. ನಮ್ಮ ಗಿರ್ಜಿಂಬೆ ಮುಖ್ಯ, ನನಗೇನು ಅವಳೇನೇನು ಮುಖ್ಯ ಅಲ್ಲ. ಕಣಪ್ಪ, 3 ಹೋಗಿ ಕೇಳ್ರಿ, ಒಂದು ಪಟ್ಟು ಕೇಳಿ ಗಿರ್ಜಿಂಬೆ ಒಪ್ಪಿರು ಮಾತ್ರ ಹೋಗ್ರಿ, ಇಲ್ಲಾಂದ್ರೆ ಬೇಡ. ನಮ್ಮ ಅಮ್ಮನಿಗೆ ಒಂದೊಂದ್ಸತಿ ಬೇಜಾರಾಗ್ಬಿಡುತ್ತೆ ನೋಡಿ, ನಮ್ಮ ಅಣ್ಣ ಇರು ಹೋದ್ರಲ್ಲ ಅಂತೇಳಿ. ಒಂದು ಮಾತು ಕೇಳ್ರಿ. ಮತ್ತೆ ಕೇಳೋಣ ಹೇಳು, ಅದಕ್ಕೇನಂತ ಗಿರ್ಜಿಂಬೆನೂ ಕೇಳ್ಕೊಂಡು ಹೋಗೋಕ್ಕಾಗುತ್ತೆ. ಇನ್ನೇನು ಮಾಡೋಕ್ಕಾಗುತ್ತಣ್ಣ? ತಪ್ಪು ಎಲ್ಲರೂ ಮಾಡ್ತಾರೆ, ಒಂದ್ಸತಿ ಕ್ಷಮೆ ಅನ್ನೋದು ಇರಬೇಕಲ್ಲ. ನಾವು ಹೋಗಿ ಸಪೋರ್ಟಿವ್ ಆಗಿದ್ದರೆ ಅವ್ರಿಗೂ ಭಯ ಇರುತ್ತೆ ಅಂತ ಅಷ್ಟೇ. ಭಯ ಇರುತ್ತೆ, ಅವನು ಹೆದ್ರಕಂತಾನೆ. ನೋಡಿ ನಾನು ಹಿಂಗೆ ಮಾಡಬಾರ್ದಲ್ವೇ, ಅವರೆಲ್ಲರೂ ಇದ್ದಾರೆ, ಬರ್ತಾರೆ, ಕೇಳ್ತಾರೆ ಅಂಬೋದು ಅವನಿಗೂ ಒಂದಿಷ್ಟು ಭಯ ಇರುತ್ತೆ. ಭಯಕ್ಕೋಸ್ಕರ ನಾನು ಹೇಳ್ತಾ ಇರೋದು ಅಷ್ಟೇ. ಹಿಂಗೆ ಮಾಡಿದ್ರೆ ಹೆಂಗಪ್ಪ ಅಂತೇಳಿ ಹೋಗಿ ನಾವೆಲ್ಲ ಮುಂದೆ ಬಿದ್ದು ಕೇಳಿ ಮಾತಾಡಿ ಸರಿಯಾಗಿ ಅವನಿಗೆ ಬುದ್ಧಿ ಕಲಿಸ್ಬೇಕಾ ನನ್ನ ಮಗುಗೆ. ಮದುವೆ ಆಗ್ತೀನಿ ಅಂತೇಳಿ ಹೇಳ್ತಾನಂತೆ. ಆಗ್ತಾನ ಆಗಲಿ, ನೋಡೋಣ ಅದು ಹೆಂಗಿರ್ತಾನೆ ಆಗಿ, ಅದು ಹೆಂಗೆ ನಮ್ಮ ಕಣ್ಣೆದ್ರಿಗೆ ಹೆಂಗಿರ್ತಾನೆ ನೋಡೋಣ. ಅದೇನಾಗುತ್ತಾ ಆಗಲಿ, ನಾವೆಲ್ಲರೂ ಸಪೋರ್ಟ್ ಮಾಡೋಣ ನಮ್ಮ ಅಮ್ಮನಿಗೆ ಅಂತ. ಸರಿ ಆಯ್ತಪ್ಪ, ಹೋಗ್ರಿ. ಅವನು ನಂತಾಗ ಮಾತಾಡಲಿ, ಯಾವಾಗಿರೋದು ನಂತಾಗ ಮಾತಾಡಲ್ಲ ಅವನು. ನಾನು ನೋಡಿದ್ರೆ ಹೆದರಿಕೆ ಅಂತಾನೆ ಪಾಪ. ನಾನು ಅಲ್ಲೆಲ್ಲನೂ ಬರ್ತಾ ಇದ್ದೀನಿ ಅಂತಂದರೆ ಹಂಗೆ ದೂರ ಹೋಗ್ಬಿಡ್ತಾನೆ, ನನ್ನ ಮಕ್ಕಳನ್ನು ಸಮೇತ ನೋಡಲ್ಲ ಅವನು. ಹೆದರಿಕೆ ಬಿಡ್ತಾನೆ, ಸಾಕತ್ತು ಹೆದರಿಕೆ ಅಂತಾನೆ. ನೋಡಿದ್ರಲ್ಲ ವೀಕ್ಷಕರೇ, ನಾವು 3 ಜನನೂ ಹೋಗೋಣ ಅಂತೇಳಿ ತೀರ್ಮಾನ ಮಾಡ್ಕೊಂಡಿದ್ವಿ. ನಮ್ಮ ಮನೆಯಾಗೂ ನಮ್ಮ ಹೆಂಡತಿ ಶ್ರೀದೇವಿ ಒಪ್ಕೊಂಡು ಹೋಗ್ರಿ, ಕರ್ಕೊಂಡು ಬರ್ರಿ, ಅವನಿಗೆ ಸರಿಯಾಗಿ ಹೇಳ್ರಿ, ವಾಣಿಗೆ ಸಪೋರ್ಟಿವಾಗಿ ನಿಂತ್ಕೊಳ್ರಿ, ಹೋಗ್ರಿ 3 ಜನನೂ ಹೋಗ್ರಿ ಅಂತ ಹೇಳಿದ್ಲು. ಅದಕ್ಕೆ ನಮ್ಮ ಗಿರ್ಜಿಮೇನು ಒಂದು ಮಾತು ಕೇಳಬೇಕು, ಕೇಳ್ಕೊಂಡೇ ಹೋಗ್ಬೇಕು. ಯಾಕಂದರೆ ಇವತ್ತು ನಮ್ಮ ಗಿರ್ಜಿಮೇನು ಕೇಳಲೇಬೇಕಾಗುತ್ತೆ. ಒಂದು ಮಾತು ಕೇಳಿದ್ರೇ ಚೆನ್ನಾಗೆ. ಯಾಕಂದರೆ ಅವಳು ಬೇಜಾರು ಮಾಡ್ಕೊಬಿಡ್ತಾಳೆ ನಮ್ಮ ಗಿರ್ಜಿಂಬೆ. ನೋಡಿ ಇವತ್ತೆಲ್ಲ ನಮ್ಮ ಅಣ್ಣಯರೆಲ್ಲ ಚೆನ್ನಾಗಿ ಆಗ್ಬಿಟ್ರಲ್ಲ, ಅವಳನ್ನ ಕರ್ಕೊಂಬಂದ್ರಲ್ಲ ಅಂತೇಳಿ ಬೇಜಾರು ಮಾಡ್ಕೊತಾಳೆ. ನಮಗೆ ನಮ್ಮ ಗಿರ್ಜಿಂಬೆ ಮುಖ್ಯ, ಎಲ್ಲರಿಗಿನ್ನೂ ನಮ್ಮ ಗಿರ್ಜಿಂಬೆ ಮುಖ್ಯ. ಅದಕ್ಕೆ ಒಂದು ಮಾತು ಕೇಳ್ಬಿಡ್ತೀವಿ ಹೋಗಿ ಏನಂತಾಳೆ ಅಂತೇಳಿ. ನೋಡ್ತಾ ಇರಿ, ನೆನೇನಾಗ್ಬೋದಂತ ಮುಂದೇನೋ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.